ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಹೋದ ವಿಡಿಯೋದಲ್ಲಿ ಹೇಳಿದ್ದೆ ಏನಂದರೆ ಇಲ್ಲಿ CC ಕ್ಯಾಮ್ರಾ ಹಾಕ್ಸಿದ್ದೀವಿ ಏನಕ್ಕೆ ಅಂತೇಳಿ. ಅದ್ರ ಬಗ್ಗೆ ಫಸ್ಟು ಹೇಳ್ಬಿಡ್ತೀನಿ. ಹಾಗೆ ಇಲ್ಲಿ CC ಕ್ಯಾಮ್ರಾ ಹಾಕ್ಸೋದಕ್ಕೆ ಕಾರಣ ಏನಂದರೆ, ಸುಮಾರು 2 ವರ್ಷದ ಹಿಂದೆ ಫಾರ್ಮ್ ಹೌಸ್ ಏನಿದೆ ಅಲ್ಲಿ ಮೇಕೆಗಳನ್ನ ಕೂಡಾಕ್ತಾ ಇದ್ದಿದ್ದು ಆ ಜಾಗದಲ್ಲಿ. ಅಂದರೆ ಅದನ್ನು ಯಾವಾಗಲೂ ಅಲ್ಲೇ ಇರ್ತಾಯಿತ್ತು, ಬೆಳಿಗ್ಗೆಯಿಂದ ಸಂಜೆ ತನಕನೂ ಅಲ್ಲೇ ಇರ್ತಾಯಿತ್ತು. ಅಲ್ಲೇ ಸೊಪ್ಪು ಕಟ್ಟುವಂಥದ್ದು, ಮೇಕೆಗೆ ಏನು ಬೇಕೋ ಅದನ್ನು ಅಲ್ಲೇ ನೋಡಿಕೊಂಡು, ಅಂದರೆ ಯಾರೂ ಮಲ್ಕೊಳ್ತಿರ್ಲಿಲ್ಲ. ರಾತ್ರಿ ಟೈಮು ಅಣ್ಣ ಮನೆಗೆ ಬಂದು ಅಲ್ಲೇ ಮಲ್ಕೋತಿದ್ದು. ಬೆಳಿಗ್ಗೆ ಟೈಮ್ ಮಾತ್ರ ಇಲ್ಲಿ ಯಾರಾದರೂ ಓಡಾಡ್ತಾಯಿದ್ರು, ಅದಕ್ಕೆ ಏನೂ ಆಗಿರಲಿಲ್ಲ. ಅದು ದೊಡ್ಡ ದೊಡ್ಡ ಮೇಕೆಗಳು, ಒಂದು ಮೇಕೆ 60ರಿಂದ 70 kg ಮಟನ್ ಆಗುವಂಥ ಮೇಕೆ, ಆ ಥರದ್ದು 2 ಮೇಕೆನ ಕಳ್ತನ ಮಾಡಿದರು. ಅದಕ್ಕೋಸ್ಕರ ಇಲ್ಲಿ CC ಕ್ಯಾಮ್ರಾನ ಇತ್ತೀಚೆಗೆ ಹಾಕ್ಸಿರೋದು. ಇವಾಗ 6 ತಿಂಗಳು ಆಗಿರಬೇಕಷ್ಟೆ, 6 ತಿಂಗಳು ಅಷ್ಟೇ ಅನಿಸುತ್ತೆ. ಇತ್ತೀಚೆಗೆ ಕ್ಯಾಮ್ರಾನ ಹಾಕ್ಸಿರುವಂಥದ್ದು. ಯಾರು ಕಳ್ತನ ಮಾಡಿದ್ದಾರೆ ಏನು ಅಂತ ಗೊತ್ತಿಲ್ಲ. ಒಂದೇನಂದರೆ ಅದು ಆ ಮೇಕೆಗಳನ್ನ ದೇವರಿಗೆ ಬಿಟ್ಟಿರುವಂಥದ್ದು. ವಡ್ಗಲ್ಲಪ್ಪನ ಬೆಟ್ಟ ಅಂತ ಇದೆ ನಮ್ಮೂರ ಹತ್ರ. ಅಲ್ಲಿ ಆ ಬೆಟ್ಟಕ್ಕೆ ಹರಕೆ ಇತ್ತು, ಅದಕ್ಕೆ ಆ ಮೇಕೆಗಳನ್ನ ಬಿಟ್ಟಿರುವಂಥದ್ದು. ಅದನ್ನು ಮಧ್ಯರಾತ್ರಿ ಕಳ್ತನ ಮಾಡ್ಕೊಂಡೋದ್ರು. ಅದು 2 ವರ್ಷದ ಹಿಂದೆ ಈ ಘಟನೆ ನಡೆದಿರುವಂಥದ್ದು. ಅದಕ್ಕೆ CC ಕ್ಯಾಮ್ರಾ ಹಾಕ್ಸಿರುವಂಥದ್ದು. ಅಂದರೆ ಬೆಳಿಗ್ಗೆ ಟೈಮ್ ಏನಂದರೆ, ಇವಾಗ ಕುರಿಗಳೆಲ್ಲ ಇದೆ ನೋಡಿ, ಅದನ್ನು ತೊಗೊಬಂದು ಬೆಳಿಗ್ಗೆ 8 ಗಂಟೆಗೆ ಇಲ್ಲಿ ಫಾರ್ಮ್ ಹೌಸ್ ಒಳಗಡೆ ಕೂಡಾಕ್ಬಿಟ್ಟು ಬೀಗ ಹಾಕ್ಕೊಂಡು ಹೋಗ್ತಾರೆ. ಆಮೇಲೆ ಮತ್ತೆ 10 ಗಂಟೆ ಮೇಲೆ ಅದನ್ನು ಹೊಡ್ಕೊಂಡು ಹೋಗುವಂಥದ್ದಲ್ವ ಮೇಯಿಸೋದಕ್ಕೆ. ಅದಕ್ಕೆ ಇರಲಿ ಅಂತೇಳಿ ಈ ರೀತಿ CC ಕ್ಯಾಮ್ರಾ ಹಾಕ್ಸಿರುವಂಥದ್ದು. ನನಗೆ ಒಂದು ಅನಿಸಿದಂದರೆ, ಈಗ ದೇವರಿಗೆ ಅಂತ ನಾವು ಅದನ್ನು ಬಿಟ್ಟಿರುವಂಥದ್ದು ಏನನ್ನು ಮೇಕೆನ, ಆವಾಗ ಈ ಕಳ್ತನ ಮಾಡುವಾಗ ದೇವರು ಎಲ್ಲೋಗಿತ್ತು ಅನ್ನೋ ಒಂದು ಪ್ರಶ್ನೆ ಕಾಡುತ್ತೆ. ಏನಂದರೆ, ನಾನು ಜಾಸ್ತಿ ದೇವ್ರನ್ನ ನಂಬ್ತೀನಿ, ದೇವ್ರನ್ನೂ ಕೂಡ ನಂಬ್ತೀನಿ, ದೆವ್ವಗಳನ್ನೂ ಕೂಡ ನಂಬ್ತೀನಿ ಇದೆ ಅಂತೇಳಿ. ಆದರೆ ದೇವ್ರಿಗೆ ಬಿಟ್ಟಿರುವಂಥ ಮರಿಗಳನ್ನ ಕಳ್ತನ ಮಾಡಿದಾರಲ್ಲ, ಅವರಿಗೆ ಶಿಕ್ಷೆ ಕೊಡಬೇಕಲ್ವ ದೇವರು ಅಂತ ನನ್ನ ಒಂದು ಅಭಿಪ್ರಾಯ. ಆದರೆ ನಾವು ನೋಡಬೇಕು, ಈ ಥರ ಕದ್ದಿರೋದಕ್ಕೆ ಈ ಥರ ಶಿಕ್ಷೆ ಎಲ್ಲ ಕೊಟ್ಟಿರುವಂಥದ್ದು ದೇವರು ಅಂತ ಗೊತ್ತಾಗಬೇಕು. ಆ ಥರ ಶಿಕ್ಷೆಗಳನ್ನ ಕೊಡಬೇಕು. ಅಂದರೆ ಅಲ್ಲೇ ಬಹುಮಾನ ಅಂತಾರಲ್ಲ, ಆ ಥರ ಇರಬೇಕು. ಈ ಜನ್ಮದಲ್ಲಿ ಮಾಡಿರುವಂಥ ಪಾಪನ ಮುಂದಿನ ಜನ್ಮದಲ್ಲಿ ಶಿಕ್ಷೆ ಕೊಡುವಂಥದ್ದೆಲ್ಲ ತಪ್ಪು ನನ್ನ ಪ್ರಕಾರ. ಈ ಜನ್ಮದಲ್ಲಿ ಮಾಡಿರೋ ಏನೇ ಪಾಪ ಕರ್ಮ ಏನೇ ಇರ್ಬೋದು, ಅದಕ್ಕೆ ಈ ಜನ್ಮದಲ್ಲೇ ಶಿಕ್ಷೆ ಕೊಡಬೇಕು. ಯಾಕೆಂದರೆ ನಾವು ನೋಡಬೇಕಲ್ವ, ಶಿಕ್ಷೆ ಅಂದರೆ ಕೊಟ್ಟಿದ್ದಾರೆ, ಏನಕ್ಕೆ ಕೊಟ್ಟಿದ್ದಾರೆ ಏನು ಅಂತ ಅವ್ರಿಗೂ ಅರ್ಥ ಆಗಬೇಕು. ನಮಗೆ ಗೊತ್ತೇ ಇರಲ್ಲ ಹೋದ ಜನ್ಮದಲ್ಲಿ ಏನು ಪಾಪ ಮಾಡಿರ್ತೀವಿ ಅಂತ. ನೋಡಿದ್ರೆ ನೆಕ್ಸ್ಟ್ ಜನ್ಮದಲ್ಲಿ ಹೋಗಿ ಶಿಕ್ಷೆ ಕೊಡ್ತಾನೆ ದೇವರು. ಇದೆಷ್ಟು ಸರಿ ಅನಿಸುತ್ತೆ ಹೇಳಿ? ನನ್ನ ಪ್ರಕಾರ ಅಲ್ಲೇ ಡ್ರಾ ಮಾಡಬೇಕು, ಅಲ್ಲೇ ಬಹುಮಾನ ಕೊಟ್ಬಿಡ್ಬೇಕು. ವೆಯ್ಟ್ ಮಾಡೋಕ್ಕೆ ಏನಂದರೆ ತಾಳ್ಮೆನೇ ಇರಲ್ಲ. ಯಾರಿಗೆ ಏನು ತಪ್ಪು ಮಾಡಿದ್ದಾರೆ ಅವರಿಗೆ ಅಲ್ಲೇ ಶಿಕ್ಷೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನ ಅಭಿಪ್ರಾಯ. ನಿಮ್ಗೇನು ಅನಿಸುತ್ತೆ? ಈ ಥರ ದೇವ್ರಿಗೆ ಮಾಡಿರೋ, ಅಂದರೆ ದೇವರಿಗೆ ಬಿಟ್ಟಿರುವಂಥ ಮರಿಗಳನ್ನ ಈ ಥರ ಕಳ್ತನ ಮಾಡಿದ್ದಾರೆ ನೋಡಿ. ಆದ್ದರಿಂದ ಇವಾಗ ಕುರಿಗಳನ್ನ ಅಲ್ಲಿ ಫಾರ್ಮ್ ಹೌಸಲ್ಲಿ ತಂದು ಕೂಡಾಕೋದ್ರಿಂದ ಇರಲಿ ಅಂತೇಳಿ ಏನದು CC ಕ್ಯಾಮ್ರಾನ ಹಾಕ್ಸಿರುವಂಥದ್ದು. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಕೋಳಿಗಳಿದೆ. ಮೊದಲು ತುಂಬ ಕೋಳಿ ಇತ್ತು, ಇವಾಗ ಏನಾಗಿದೆ ಅಂದರೆ ಬೆಕ್ಕು ಕೋಳಿನ ಹಿಡಿಯುತ್ತೆ, ಮತ್ತು ನಾಯಿಗಳು ಕೂಡ ಬಂದು ಕೋಳಿಗಳನ್ನ ಹಿಡಿಯುವಂಥದ್ದು. ಅದಕ್ಕೆ ಇವಾಗ ಕೋಳಿಗಳು ಮನೆ ಹತ್ರನೇ ಸಾಕ್ತಿದ್ದಾರೆ. ಇಲ್ಲಿ ಒಂದಿದೆ ಅಷ್ಟೇ. ಇದಕ್ಕೇನು ಹೇಳ್ತಾರೆ, ಕಡಕ್ನಾಥ್ ಕೋಳಿ ಅಂತ ಏನೋ ಹೇಳ್ತಾರೆ. ಫುಲ್ಲು ಕಪ್ಪಗಿದೆ ಕೋಳಿ ಫುಲ್ಲು. ಹಾಗೆ ಇಲ್ಲಿ ಬಾಳೆಕಾಯಿ ಅಂತೂ ತುಂಬ ಇದೆ. ಸುಮಾರು 5-6 ಗೊನೆ ಬಾಳೆಕಾಯಿ ಇದೆ. ಏನು ಸೇಲ್ಗಿಲ್ ಏನು ಮಾಡಲ್ಲ. ಹಾಗೆ ಯಾರಾದರೂ ಹೀಗೆ ಬೇಕು ಅಂದರೆ ಕುಯ್ಕೊಂಡು ತೊಗೊಂಡೋಗ್ಬೋದು ಅಷ್ಟೇ, ಫ್ರೀಯಾಗಿ. ಅದೇನು ದುಡ್ಡು ಗಿಟ್ಟು ಕೊಡೋಂಗಿಲ್ಲ. ಏನಾದರೂ ಬೇಕಾ ಒಂದು ಚಿಪ್ ಕುಯ್ಕೊಂಡು ತೊಗೊಂಡೋಗುವಂಥದ್ದು. ಇಲ್ಲೇ ಬಂದು ಸ್ವಲ್ಪ ಮನೆಯೆಲ್ಲ ರಿಪೇರಿ ಮಾಡಿಸ್ಕೊಂಡ್ರೆ ಇಲ್ಲಿ ಅಂದರೆ ಸ್ವಲ್ಪ ಕಟ್ಟಿದ್ದಾರೆ, ಅದೇನೋ ಆಗಿ ಅದು ಅಲ್ಲಿಗೆ ಸ್ಟಾಪ್ ಆಗಿದೆ. ಇಲ್ಲೇ ಬಂದು ಸೆಟ್ಲಾಗಿಬಿಟ್ರೆ ಆವಾಗ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಈ ಥರದ್ದೆಲ್ಲ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲಿ ಬದನೆ ಗಿಡ, ಹೂವಿನ ಗಿಡ, ಮತ್ತು ತೆಂಗಿನ ಮರ ಅಂತೂ ಕೆಳಗಡೆನೇ ಎಳ್ನೀರೆಲ್ಲ ಸಿಗ್ತಾ ಇರುತ್ತೆ, ಆ ಥರ ಇದೆ ಈಗಿನ ಒಂದು ತೆಂಗಿನ ಮರ. ಮತ್ತು ಇದು ಬಂದು ಹಳ್ಳ. ಇಲ್ಲಂತೂ ನವಿಲುಗಳು ಎಷ್ಟು ಬರುತ್ತೆ ಅಂದರೆ, ನಾನು ಇಲ್ಲಿ ವೀಡಿಯೋ ಮಾಡಬೇಕಾದ್ರೆ
ತುಂಬ ನವಿಲುಗಳು ಸೌಂಡು ಕಿರ್ಚ್ತಾಯಿತ್ತು. ಇಲ್ಲೇ ಬಂದುಬಿಟ್ಟು ಆ ಹುಲ್ಲೆಲ್ಲ ಏನಿದೆ ಅಲ್ಲಿ ಭತ್ತದ್ದು ಎಲ್ಲ ಇರುತ್ತಲ್ಲ ಅಲ್ಲಿ ಬಂದು ತಿಂತಾ ಇರುತ್ತೆ. ಅಂದರೆ ನವಿಲುಗಳು ಇವಾಗೇನು ಎಲ್ಲ ಕಡೆನೂ ಇದೆ ನವಿಲುಗಳು. ಓಕೆ, ನಾನು ಸಿ ಸಿ ಕ್ಯಾಮ್ರಾ ಬಗ್ಗೆ ಹೇಳಿದ್ನಲ್ಲ, ಇದಕ್ಕೋಸ್ಕರನೇ ಸಿ ಸಿ ಕ್ಯಾಮ್ರಾ ಎಲ್ಲ ಹಾಕ್ಸಿರೋದು. ಮತ್ತು ಮೇಕೆದು ಒಂದು ಫೋಟೋ ಹಾಕ್ತೀನಿ, ಅದು ಹಳೆ ಫೋಟೋ. ಆ ಥರ ಇತ್ತು ಅಂಥೇಳಿ ಫೋಟೋನ ಹಾಕ್ತೀನಿ. ಆ ಥರ ಮರಿಗಳನ್ನ 2 ಮರಿಗಳನ್ನ ಕಳ್ತನ ಮಾಡಿರುವಂಥದ್ದು. ಪ್ರತಿಯೊಂದು ಇದೆ ಇಲ್ಲಿ, ಕರಿಬೇವು ಮತ್ತು ಎಲ್ಲ ಥರದ್ದು ಗಿಡಗಳು, ಬದನೆ ಅದು ಇದು ಎಲ್ಲ ನೆಟ್ಕೊಂಡು ಚೆನ್ನಾಗಿರ್ಬೋದು. ಆದರೆ ಇನ್ನೂ ಈ ಕಡೆಗೆ ಬಂದಿಲ್ಲ, ಏಕೆಂದರೆ ಇದು ಸ್ವಲ್ಪ ಊರಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಆಗಲ್ಲ ಅಷ್ಟು ಹತ್ರದಲ್ಲೇ ಇದೆ. ಆದರೆ ಅದು ಊರು ಆವಾಗಿಂದ ಅಲ್ಲಿ ಬೆಳೆದಿರುವಂಥದ್ದು ಅಂಥೇಳಿ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ. ನೋಡೋಣ ಯಾವಾಗಲಾದರೂ ಬಂದು ಇಲ್ಲಿ ಸೆಟ್ಲ್ ಆದಾಗ ವೀಡಿಯೋ ಮಾಡೋಣ. ಓಕೆ, ಸದ್ಯಕ್ಕೆ ಈ ಥರ ಫಾರ್ಮ್ ಹೌಸ್ ಇದೆ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್. ಹಾಗೆ ಮೇಕೆ ಮರಿ ಈಗಿತ್ತು ಅಂತ ಒಂದು ಫೋಟೋ ಹಾಕಿದ್ದೀನಿ ನೋಡಿ, ಇದೇ ಥರನೇ ಮೇಕೆಗಳು ಇದ್ದಿದ್ದು.